ಎವ್ರಿವನ್, ಐ ಆಮ್ ಬ್ಯಾಕ್ ವಿತ್ ಒನ್ ಮೋರ್ ರೆಸಿಪಿ. ಸೊ ಬನ್ನಿ ಇವತ್ತು ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಗೈಸ್, ಇಲ್ಲಿ ಫಸ್ಟ್ ನಾವು ಕಡಲೆಬೇಳೆನ ಬೇಯಿಸ್ಕೊಂಡಿದ್ದೀವಿ, ಒಂದೆರಡು ವಿಷಿಲ್ ಹಾಕ್ಸ್ಕೊಂಡು. ಮತ್ತು ಇನ್ನೆಲ್ಲ ಇಲ್ಲಿ ನೋಡಿ ಮೈದಾ ಹಿಟ್ಟನ್ನ ಕಲಿಸ್ಕೊಂಡಿದ್ದೀವಿ ಹೋಳಿಗೆಗೆ ಬೇಕಾಗಿರೋದು. ಇದು ತುಂಬ ಸಾಫ್ಟಾಗಿ ನಾವು ಡಫ್ನ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಕೊಬ್ಬರಿನ ತುರ್ಕೊಂಡಿದ್ದೀವಿ. ನಾವು ಬೇಯಿಸ್ಕೊಂಡಿರುವಂತಹ ಕಡಲೆಬೇಳೆ ಮತ್ತು ತೆಂಗಿನ ತುರಿ ಮತ್ತು ನಾವು ಜಾಗ್ರಿ ಹಾಕ್ಕೊಂಡಿದ್ದೀವಿ. ಇದನ್ನು ನಾವು ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ರುಬ್ಕೊತಾ ಇದ್ದೀವಿ. ಜಾಗ್ರಿ ಬಂದ್ಬಿಟ್ಟು ನಾವು ಆರ್ಗ್ಯಾನಿಕ್ ಯೂಸ್ ಮಾಡ್ತಿರೋದು, ಸೊ ಹಾಗಾಗಿ ಅದು ನಿಮಗೆ ಬ್ಲ್ಯಾಕಾಗಿ ಕಾಣಿಸುತ್ತೆ. ಸೊ ನೋಡಿ ಹಿಂಗೆ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವಿವಾಗ ಇದು ಗಟ್ಟಿ ಆಗೋ ತನಕ ನಾವು ಇದನ್ನು ತಿರುಗಿಸ್ಕೊತಾ ಇರಬೇಕು. ಇವಾಗ ಬೇಯಿಸಬೇಕು. ಇದು ಚೆನ್ನಾಗಿ ಏನು ಗಟ್ಟಿ ಬರಬೇಕು. ಇದು ಹಿಂಗೆ ತಿರುಗಿಸ್ಕೊತಾ ಇರಬೇಕು. ಅಡಿ ಹಿಡಿಬಾರ್ದು, ಅಂದರೆ ತಳ ಹಿಡಿಬಾರ್ದು. ಸೊ ನೀಟಾಗಿ ಈ ಥರ ತಿರುಗಿಸ್ಕೋಬೇಕು. ನೋಡಿ ಆಲ್ಮೋಸ್ಟ್ ಒಂದು ರೇಂಜ್ಗೆ ಗಟ್ಟಿ ಆಗ್ತಾ ಇದೆ. ನೋಡಿ ನಿಮಗೆ ಬ್ಲ್ಯಾಕ್ ಕಲರ್ ಕಾಣಿಸ್ತಿರೋದು ಆರ್ಗ್ಯಾನಿಕ್ ಜಾಗ್ರಿ ಹಾಕ್ಕೊಂಡಿರೋದ್ರಿಂದ ಈ ಥರ ಬಂದಿದೆ. ನೋಡಿ ಗಟ್ಟಿ ಆಗಿದೆ ಈಗ. ಸೊ ನೆಕ್ಸ್ಟ್ ನಾವು ಹಿಟ್ಟನ್ನ ತಗೊಂಡು ಈಗ ಬನ್ನಿ ಹೋಳಿಗೆ ತಟ್ಟೋದು ನೋಡೋಣ. ನಮ್ಮ ಮಮ್ಮಿ ಹೋಳಿಗೆ ತಟ್ತಾ ಇದ್ದಾರೆ. ಅದನ್ನು ಹೂರ್ಣನ ಹಾಕ್ಕೊಂಡು ಈಗ ನಾವು ತಟ್ಕೊತಾ ಇದ್ದೀವಿ. ಅದು ಡಫ್ ನಾವೇನು ಮಾಡ್ಕೊಂಡಿದ್ದೀವಲ್ಲ ಸಾಫ್ಟಾಗಿ ಬರಬೇಕು. ಸೊ ಸಾಫ್ಟಾಗಿದ್ರೇ ನಾವು ಆ ಥರ ಹೂರ್ಣ ಅದರೊಳಗಡೆ ಹಾಕಿ ನಾವು ಮಾಡ್ಕೊಳಕ್ಕಾಗೋದು. ಸೊ ಈಗ ನೀಟಾಗಿ ಅದರೊಳಗಡೆ ಹಾಕಿ ಈಗ ಈ ಥರ ನೀಟಾಗಿ ರೌಂಡ್ ಶೇಪಲ್ಲಿ ಈ ಥರ ತಟ್ಕೊಬೇಕು ನಾವು. ನೋಡಿ ನಿಮಗೆ ಚಿಕ್ಕದು ಬೇಕು ಅಂತ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ದೊಡ್ಡದು ಮಾಡೋಂಗಿದ್ರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಸೊ ಈ ಥರ ನೀಟಾಗಿ ರೌಂಡಾಗಿ ನೀಟಾಗಿ ತಟ್ಕೊಬೇಕು. ಆ್ಯಂಡ್ ಆಲ್ಸೋ ಗೈಸ್, ಹೂರ್ಣಕ್ಕೆ ಏಲಕ್ಕಿ ಪೌಡರ್ ಕೂಡ ನೀವು ಸೇರಿಸ್ಕೊಳ್ಳಿ. ಟೇಸ್ಟಿಗೆ ಫ್ಲೇವರ್ ಅದು ಚೆನ್ನಾಗಿ ಘಮ ಘಮ ಅಂತಿರುತ್ತೆ. ಸೊ ಈಗ ತುಪ್ಪ ಹಾಕ್ಕೊಂಡು ನಾವು ಹೋಳಿಗೆನ ಕಾಯಿಸ್ಕೊಳ್ಳೋಣ. ಸೊ ತುಪ್ಪ ಆರ್ ಆಯಿಲ್ ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಅದನ್ನ ಹೀಗೆ ಹಾಕ್ಕೊಂಡು ಇವಾಗ ಎರಡು ಕಡೆ ತುಂಬ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗತ್ತೆ. ಸೊ ನೋಡಿ ಆಲ್ಮೋಸ್ಟ್ ಒಬ್ಬಟ್ಟು ರೆಡಿ ಆಗಿದೆ. ಇವಾಗ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಟ್ರೈ ಮಾಡಿ, ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿ.